ಮಸ್ತ್ ಕರ್ನಾಟಕ. ನಾನು ನಿಮ್ಮ ಶರತ್ ಶ್ರೀವತ್ಸ ಇವಾಲ್ಸ್ ಗ್ರೂಪಿಂದ. ಸೊ ಇವತ್ತು ನೋಡ್ತಾ ಇದ್ದೀರಲ್ಲ, ನಮ್ಮ ಈ ಬ್ಯಾಚ್ನ ಸ್ಟೂಡೆಂಟ್ಸ್ದು ಇವತ್ತು ಫೈನಲ್ ಡೇ ಇದೆ. ಸೊ ಫೈನಲ್ ಡೇ ಅಂತಂದರೆ ಸರ್ಟಿಫಿಕೇಷನ್ ಡೇ. ಆ್ಯಂಡ್ ಫೈನಲ್ ಅಂತಂದರೆ ಇವತ್ತು ನಮಗೆ ಅವ್ರಿಗೆ ರಿಲೇಷನ್ಶಿಪ್ ಫೈನಲ್ ಆಗಲ್ಲ. ಸೊ ಇವತ್ತು ಕ್ಲಾಸ್ ಫೈನಲ್ ಆಗುತ್ತೆ. ಸೊ ಅದರಿಂದ ಸರ್ಟಿಫಿಕೇಷನ್ ಇಟ್ಕೊಂಡಿದ್ದೀವಿ. ಸೊ ನಾವು ಹೇಳಿದಂತೆ ಇವತ್ತು ಅವ್ರಿಗೆ ವೆಂಡರ್ ಡೇಟಾಬೇಸ್ ಕೂಡ ಕೊಟ್ಟಿದ್ದೀವಿ. ಸೊ 50+ ವೆಂಡರ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡೇಟಾಬೇಸ್ ಕೊಟ್ಟಿದ್ದೀವಿ. ಆಲ್ಸೋ 2 ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು, ಒಂದು ಗೌರ್ಮೆಂಟ್ ರಿಜಿಸ್ಟರ್ಡ್ ಸರ್ಟಿಫಿಕೇಟ್, ಆಲ್ಸೋ ISO ರಿಜಿಸ್ಟರ್ಡ್ ಸರ್ಟಿಫಿಕೇಟ್. ಸೊ 2 ಒಂದು ವ್ಯಾಲ್ಯೂಡ್ ಸರ್ಟಿಫಿಕೇಟ್ನ ಕೊಡ್ತಾ ಇದ್ದೀವಿ, ವಿಚ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಅವ್ರದ್ದು ಫ್ಯೂಚರ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಒಬ್ಬ ರಿಜಿಸ್ಟರ್ಡ್ ಇವೆಂಟ್ ಆರ್ಗನೈಸರ್ ಅಂತಂದರೆ ಅದ್ರ ವ್ಯಾಲ್ಯೂನೇ ತುಂಬ ಬೇರೆ ಥರ ಇರುತ್ತೆ. ಸೊ ಅವ್ರ ಫ್ಯೂಚರ್ಗೆ ಹೆಲ್ಪ್ ಆಗಲಿ ಅಂತ ನಾವೊಂದು 2 ರಿಜಿಸ್ಟರ್ಡ್ ಸರ್ಟಿಫಿಕೇಟ್ನ ಕೊಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಫೈನಲ್ ಸರ್ಟಿಫಿಕೇಷನ್ ಡೇ ಇದೆ. ಸೊ ಬನ್ನಿ ನಮ್ಮ ಸ್ಟೂಡೆಂಟ್ಸ್ಗೆ ಸರ್ಟಿಫಿಕೇಟ್ ಕೊಟ್ಟು ಸೊ ಅವ್ರಿಗೊಂದು ಬೆಸ್ಟ್ ವಿಶಸ್ನ ಹೇಳೋಣ. ಅವರ ಫ್ಯೂಚರ್ಗೆ ತುಂಬ ಹೆಲ್ಪ್ ಆಗಲಿ. ಅವರು ಒಂದು ಏನು ಆಸೆ ಪಟ್ಟು ನಾನು ಒಬ್ಬ ಇವೆಂಟ್ ಆರ್ಗನೈಸರ್ ಆಗಬೇಕು ಅಂತ ಈ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅವ್ರ ಆಸೆ ಎಲ್ಲ ನೆರವೇರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಬನ್ನಿ ಇವತ್ತು ಸರ್ಟಿಫಿಕೇಷನ್ ಡೇ ಕಂಪ್ಲೀಟ್ ಮಾಡೋಣ. ಥ್ಯಾಂಕ್ ಯು. ನನ್ನ ಹೆಸರು ಮಂಜುಳಾ ಅಂತ. ನಾನು ಹೆಣ್ಣೂರು ಬಂಡೆ ಕಡೆಯಿಂದ ಬಂದಿರೋದು, ಬ್ಯಾಂಗ್ಳೂರಲ್ಲಿ. ಇದಕ್ಕೂ ಮುಂಚೆ ನಾನು ಸೇಮ್ ಕಾರ್ಪೊರೇಟ್ ಫೀಲ್ಡಲ್ಲಿದ್ದೆ. ಜೊತೆಗೆ ತುಂಬ ರೇರಾಗಿ ಈ ಪರ್ಸ್ನಲ್ ಇವೆಂಟ್ಸ್ನೆಲ್ಲ ಮಾಡ್ತಾಯಿದ್ದೆ. ಸೊ ಫಸ್ಟ್ ಟೈಮ್ ನಾನು ಇವ್ರದ್ದು ಆ್ಯಡ್ ನೋಡಿರೋದು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಐ ವಾಸ್ ಲೈಕ್, ಇಷ್ಟೊಂದು ಕಮ್ಮಿ ಬಜೆಟಲ್ಲಿ ಏನು ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾರೆ, ಇಷ್ಟೊಂದೆಲ್ಲ ಡೀಟೇಲ್ ಆಗಿದೆ. ಲೆಟ್ಸ್ ಸಿ. ಒಂದ್ಸಲಿ ಅದು 100 ರೂಪೀಸ್ ಚಾರ್ಜ್ ಏನೋ ಇತ್ತು ರಿಜಿಸ್ಟ್ರೇಷನ್ ಮಾಡಿ ಒಂದು ಸೆಮಿನಾರ್ ಅಟೆಂಡ್ ಮಾಡೋದಕ್ಕೆ. ಸೊ ಆ ಸೆಮಿನಾರಲ್ಲಿ ನಾನು ಅಟೆಂಡ್ ಆದಾಗ ಅಲ್ಲೂ ಕೂಡ ನಾನೇ ನಮ್ಮ ಜೊತೆಗೆ ಅರೌಂಡ್ 15 ಮೆಂಬರ್ಸ್ ಏನೋ ಇದ್ರು ಅಪ್ರಾಕ್ಸ್. ಸೊ ಆ 15 ಮೆಂಬರ್ಸಲ್ಲೂ ಕೂಡ ನನಗೆ ಮ್ಯಾಮ್ ಎಕ್ಸ್ಪ್ಲೈನ್ ಮಾಡುವಾಗ ಐ ವಾಸ್ ಹ್ಯಾವಿಂಗ್ ಸಮ್ ಡೌಟ್ಸ್. ಸೊ ಆ ಡೌಟ್ಸ್ನ ನಾನು ಕೇಳುವಾಗ ಲೈಕ್ ಓಕೆ ಫೈನ್, ಬಟ್ ಡೀಟೇಲಾಗಿ ಅವ್ರು ಏನೂ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ. ಮೇನ್ ಪಾಯಿಂಟ್ಸ್ನ ಮಾತ್ರ ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅದರಲ್ಲಿ ಸ್ವಲ್ಪ ನನಗೆ ರಿಲೇಟೆಡ್ ಗೊತ್ತಿತ್ತು, ಕೆಲವೊಂದು ಗೊತ್ತಿರಲಿಲ್ಲ. ಆ್ಯಂಡ್ ಡೀಟೇಲಾಗಿ ಒಂದು ಹುಡುಗ ಕೂಡ ಆ ದಿನ ಕೇಳಿದ್ದ, ಮ್ಯಾಮ್ ಆ ಬುಕ್ ನಮಗೆ ಸಿಗ್ಬೋದಾ ಅಂತ. ಸೊ ನಾನು ಅವನಿಗೆ ಅದು ಕೂಡ ಆನ್ಸರ್ ಮಾಡಿದ್ದೆ, ಆ ಬುಕ್ ತೊಗೊಂಡು ನಿಮಗೇನು ಅಷ್ಟೊಂದು ಯೂಸ್ಫುಲ್ ಇಲ್ಲ, ತೊಗೊಂಡ್ರು ಕೂಡ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತಲೇ ಆ ಬುಕ್ ಯಾರು ಬರೆದಿದ್ದಾರೋ ಅವ್ರಿಗೆ ಗೊತ್ತಿರುತ್ತೆ ಅಂತಲೂ ಹೇಳಿದ್ದೆ. ಆ್ಯಂಡ್ ಅದಾದಮೇಲೆ ನಾನು ಥಿಂಕ್ ಮಾಡಿದೆ ಲಾಸ್ಟ್ ಮೊಮೆಂಟ್, ಈವನ್ ಇನ್ನೇನು 2 days 3 days ಇದೆ ಅಂತಾಗ ಕೂಡ ನನಗೆ ಕಾಲ್ ಬಂದಿತ್ತು, ಲೈಕ್ ಮ್ಯಾಮ್ ನೀವು ಜಾಯ್ನ್ ಆಗ್ತೀರಾ ಹೇಗೆ ಅಂತ. ಬಟ್ ನಂಗೆ ಜಾಯ್ನ್ ಆಗುವಂಥ ಆಸಕ್ತಿ ಜಾಸ್ತಿ ಇತ್ತು. ಬಟ್ ಫೀಸಿಂಗ್ ಸ್ವಲ್ಪ ಅಪ್ ಆ್ಯಂಡ್ ಡೌನ್, ಟೈಮಿಂಗ್ಸ್ದು ತುಂಬ ಗೊತ್ತಿಲ್ಲ, ಯಾವ ಥರ ಮ್ಯಾನೇಜ್ ಮಾಡ್ತೀನಿ ಅನ್ನೋದೊಂದು ಡೌಟ್ ಇತ್ತು. ಆಮೇಲೆ ಅಗೇನ್ ಕಾರ್ಪೊರೇಟ್ ಇರೋದ್ರಿಂದ, ಸೊ ಆ ಟೈಮಲ್ಲಿ ಕಾರ್ಪೊರೇಟ್ ಫೀಲ್ಡಲ್ಲಿ ವರ್ಕ್ ಕೂಡ ಲೆಸ್ ಆಗಿರೋದ್ರಿಂದ ನಾನು ಈ ಆಪರ್ಚುನಿಟಿ ಸಿಕ್ತು, ಇಲ್ಲಿ ಜಾಯ್ನ್ ಆದೆ. ಇಲ್ಲಿ ಜಾಯ್ನ್ ಆಗಿದ್ಮೇಲೆ ಫಸ್ಟ್ ಡೇ ಗುಡ್, ಸೆಕೆಂಡ್ ಡೇ ವಾಸ್ ಗುಡ್. ಹೋಗ್ತಾ ಸ್ವಲ್ಪ ಟೈಮ್ ಡಿಲೇ ಆಯಿತು, ಬಟ್ ಇನ್ಫಾರ್ಮೇಷನ್ ಜಾಸ್ತಿ ಸಿಕ್ತು. ಅದ್ರ ಜೊತೆಗೆ ನನ್ನ ವರ್ಕ್ನ ನಾನು ಕಂಟಿನ್ಯೂ ಮಾಡೋದಕ್ಕೂ ನನಗೆ ಆಪರ್ಚುನಿಟಿ ಸಿಕ್ತು. ಲೈಕ್ ವರ್ಕ್ ಫ್ರಮ್ ಹೋಮ್ ನಡೀತಾ ಇತ್ತು. ಸೊ ಅದನ್ನು ನಾನು ಇವೋಲ್ಸ್ ಗ್ರೂಪ್ ಜೊತೆಗೆ ಇವೋಲ್ಸ್ ಗ್ರೂಪ್ ವಿತ್ ವರ್ಕ್ ಮಾಡಿಕೊಂಡು ನಾನು ನನ್ನ ಸ್ಟಡೀಸ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ಅದ್ರ ಜೊತೆಗೆ ಇವಾಗ ಕಂಪ್ಲೀಟ್ ಆಗಿ ಹೋಗಿದೆ. ಆ್ಯಂಡ್ ಅದ್ರ ಜೊತೆಗೆ ಕಮಿಂಗ್ ಟು ದ ಡೆಕೋರ್ ಪಾರ್ಟಲ್ಲಿ ಆಗಿರ್ಬೋದು, ಲೈಕ್ ಡೀಪ್ಲಿ ಯಾವ ಥರ ಎಕ್ಸಾಂಪಲ್ ಬಲೂನ್ಸ್ನ ನಾವು ಎಷ್ಟು ಟೈಟಾಗಿ ಕಟ್ಟಿದ್ರೆ ಹೇಗೆ ಅದ್ರ ಲುಕ್ ಚೇಂಜ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಅದಾದಮೇಲೆ ಫ್ಲವರ್ಸ್ ಇದು ಬಂಚಸಲ್ಲಿ ಆಗಿರ್ಬೋದು, ಪ್ರಾಪ್ಸ್ ಪರ್ಚೇಸಿಂಗ್ ಆಗಿರ್ಬೋದು, ಕಾಸ್ಟಿಂಗ್ ವೈಸ್ ಆಗಿರ್ಬೋದು, ಇದ್ರ ಬಗ್ಗೆ ನನಗೆ ಜಾಸ್ತಿ ಡೀಟೇಲಾಗಿ ಬಂದಿದೆ. Hi, I'm Mary Thomas from Bangalore. So I have seen about this institution in our Instagram. So I'll
ಸ್ಟಾರ್ಟ್ ಟೆಲಿಂಗ್ ದಟ್ ಹೌ ಐ ಜಾಯಿನ್ ದಿಸ್ ಇನ್ಸ್ಟಿಟ್ಯೂಷನ್. ಸೊ ಸ್ಟಾರ್ಟಿಂಗಲ್ಲಿ ನಾನು ಇಲ್ಲಿ ಬಂದಾಗ ರಾಮಮೂರ್ತಿ ನಗರಲ್ಲಿ ಒಂದು ವಿಡಿಯೋ ಸರ್ ಶೇರ್ ಮಾಡಿದರು. ಸೊ ಐ ಪರ್ಸ್ನಲಿ ಕೇಮ್ ಆ್ಯಂಡ್ ಮೆಟ್ ಮಿಸ್ಟರ್ ಶರತ್ ಸರ್. ಸೊ ಇಲ್ಲಿ ಆ್ಯಕ್ಚುಲಿ ನಾನು ಬಂದುಬಿಟ್ಟು ವೀಕೆಂಡ್ ವರ್ಕ್ಶಾಪ್ಸ್ ಅಂತ ಪ್ಲ್ಯಾನ್ ಅಂದ್ಕೊಂಡಿದ್ದೆ, ಸೊ ಸ್ಯಾಟರ್ಡೇ ಆರ್ ಸಂಡೇ. ಬಟ್ ಸರ್ ಜೊತೆ ಕೂತ್ಕೊಂಡು ಸರ್ ನನಗೆ ಇನ್ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಬೆಲೂನ್ ಡೆಕೋರ್ ಹಾಗೂ ಕಲರ್ ಕಾಂಬಿನೇಷನ್ಸ್ ಆ್ಯಂಡ್ ಈಸ್ ಇನ್ ಎವ್ರಿಥಿಂಗ್. ಸೊ ಆಗ ನಾನು ಡಿಸೈಡ್ ಮಾಡಿದೆ ವೀಕೆಂಡ್ ಕ್ಲಾಸಸ್ ಮಾತ್ರ ಅಲ್ಲ, ನಾನು ಫುಲ್ ಕೋರ್ಸ್ ತೊಗೊಂಡು ಮಾಡಬೇಕು ಅಂತ. ಹಾಗೆ ಬಜೆಟ್ ಫ್ರೆಂಡ್ಲಿ ಆಗೂ ಇತ್ತು. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಸುಷ್ಮಾ ಮ್ಯಾಮ್ ನಮಗೆ ಥಿಯರಿ ಪಾರ್ಟ್ ಆಗಲಿ, ಇನ್ ಡೀಟೇಲ್ ಕಲರ್ ಕಾಂಬಿನೇಷನ್, ಕಾಸ್ಟಿಂಗ್ ಹಾಗೂ ವೆಂಡರ್ ಡೀಟೇಲ್ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿಕೊಟ್ರು ನಮಗೆ. ಹಾಗೂ ವೆಂಕಟೇಶ್ ಸರ್ ನಮಗೆ ಇನ್ ಡೀಟೇಲ್ ಫ್ಲವರ್ ಅರೇಂಜ್ಮೆಂಟ್ಸ್, ಫ್ಲವರ್ ಡೆಕರ್ ಹಾಗೂ ಬೆಲೂನ್ ಪ್ರತಿಯೊಂದು ಹೇಳಿಕೊಟ್ರು. ಸೊ ಫೈನಲಿ I've taken my certificate today. I'm really happy with the class, what I've learned for complete 1 month. So special thanks to Evolves Group, to Sharath sir, Sushma ma'am and Venkatesh sir. ನನ್ನ ಹೆಸರು ಗಣೇಶ. ನಾನು ಯಲಹಂಕ ಬ್ಯಾಂಗ್ಳೂರಿಂದ ಬಂದಿರೋದು. ನಾನು ಫೇಸ್ಬುಕ್ ವೀಡಿಯೋಸ್ ನೋಡಬೇಕಾದ್ರೆ ಇವ್ರದ್ದು ವಿವಾಸ್ ಗ್ರೂಪ್ದು ವೀಡಿಯೋ ಬಂದಿದ್ದು. ನಾನು ಫಸ್ಟೇ ಏನು ಅಂದ್ಕೊಂಡಿದ್ದೆ ಅಂದರೆ ಇವೆಂಟ್ ಬಿಸ್ನೆಸ್ನ ಮಾಡಲೇಬೇಕು ಅಂದರೆ ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ, ಅಂದರೆ ಏನೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ ಏನು ಮಾಡ್ಕೊಂಡೆ, ಯಾರನ್ನ ಹೇಳ್ಕೊಡ್ತಾರಾ ಇಲ್ಲ ಅದ್ರದ್ದು ಡೀಟೇಲ್ಸ್ ಏನಾದ್ರು ಸಿಗುತ್ತೆ ಬೆಂಗಳೂರಲ್ಲಿ ಅಂದರೆ ಎಲ್ಲೂ ಇರಲಿಲ್ಲ. ಫಸ್ಟು ಬೇರೆ ಕಡೆ ಒಂದಿತ್ತು, ಅದನ್ನ ನೋಡಿ ಕೇಳಿದವಾಗ ಜಾಸ್ತಿ ದುಡ್ಡು ಹೇಳಿದ್ರು. ಅದನ್ನ ಕಟ್ಟೋಕ್ಕಾಗಲ್ಲ, ಇನ್ನು ಸುಮ್ಮನೆ ಕಷ್ಟ ಆಗುತ್ತೆ ಫ್ಯಾಮಿಲಿ ಪ್ರಾಬ್ಲಮಿಂದ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ. ಆಮೇಲೆ ಇವ್ರದ್ದು ನೋಡಿದ್ಬಿಟ್ಟೆ 35,000 ಅಂದಮೇಲೆ ನನಗೆ ಒಂದ್ಸಲ ಬಂದು ಇವ್ರ ಹತ್ರ ಮಾತಾಡ್ಸ್ಕೊಂಡು ಹೋಗಿದ್ದೆ. ಅವ್ರು ಹೇಳಿದ್ರು ಇಲ್ಲ ನಾವು ಸ್ವಲ್ಪ ಅಮೌಂಟಲ್ಲೆಲ್ಲ ನೋಡ್ಕೊತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀವಿ ಅಂದಿದ್ದಕ್ಕೆ ನಾನು ಪಕ್ಕ ಅಡ್ಮಿಷನ್ ಆಗಿಬಿಟ್ಟು ಆಮೇಲೆ ಡೀಟೇಲ್ಸಾಗಿ ನನಗೇನು ಅಷ್ಟೊಂದು ಗೊತ್ತಿರಲಿಲ್ಲ. ಬಲೂನ್ಸ್ದು ಫಸ್ಟು ಸಣ್ಣ ಪುಟ್ಟದೆಲ್ಲ ಮಾಡ್ತಿದ್ದೆ. ಆಮೇಲೆ ಇವರು ಡೀಟೇಲಾಗಿ ಕಲರ್ಸ್ದಾಗಿರಲಿ, ಪ್ಯಾನಲ್ಸ್ ಬಗ್ಗೆ ಆಗಿರಲಿ, ಡೆಕೋರೇಷನು, ಫ್ಲವರ್ಸು, ತಿರ್ಗಾ ಇದು ಸ್ಟೇಜ್ದು, ತಿರ್ಗಾ ಕಂಪ್ಲೀಟ್ ಡೀಟೇಲ್ಸಾಗಿ ಎಂಟು ಇನ್ನು ಇವೆಂಟ್ಗಳಲ್ಲಿ ಏನೇನು ಮಾಡ್ಬೋದು, ಏನೇನು ಫಂಕ್ಷನ್ಸ್ ಡೀಟೇಲ್ಸು. ಮೊದಲು ನಾನು ಏನೇನು ಇವೆಂಟ್ ಮಾಡಬೇಕು ಅಂದರೆ ಭಯಪಡ್ತಿದ್ದೆ, ಅಂದರೆ ಇವಾಗ 100% ನಾನು ಮಾಡ್ತೀನಿ ಅನ್ನೋ ಗ್ಯಾರಂಟಿ ಕೂಡ ಇದೆ. ತಿರ್ಗಾ ಅದನ್ನು ಹೇಳ್ಕೊಟ್ಟಿದ್ದು ಬಂದು ಶರತ್ ಸರು, ಸುಷ್ಮಾ ಮೇಡಮ್ ಥಿಯರಿನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತಿರ್ಗಾ ವೆಂಕಟೇಶ್ ಸರ್ ಬಂದು ಫ್ಲವರ್ಸ್ದಾಗಲಿ, ಬಲೂನ್ ಡೆಕೋರೇಷನ್ ಆಗಲಿ ಅದನ್ನು ಯಾವ ಥರ ಮಾಡಬೇಕು, ಯಾವ ಥರ ಡೀಟೇಲಾಗಿ ಪಿನ್ನಿಂಗ್ ಆಗಿರಲಿ, ಆಮೇಲೆ ಬೈಂಡಿಂಗ್ ಆಗಿರಲಿ, ತಿರ್ಗಾ ಪ್ರತಿಯೊಂದು ನಮ್ಗೆ ಹೇಳ್ಕೊಟ್ಟಿರೋದ್ರಿಂದ ನನಗೆ ಇವಾಗ 100% ಗ್ಯಾರಂಟಿ ನಾನು ಮಾಡ್ತೀನಿ ಅನ್ನೋದನ್ನು ನನಗೆ ಧೈರ್ಯ ಬಂದಿದೆ. ಆಮೇಲೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದ ವಿವಾಸ್ ಗ್ರೂಪ್ ಆಲ್ ಮೆಂಬರ್ಸ್ಗೆ ಥ್ಯಾಂಕ್ ಯು ಹೇಳ್ಬಿಟ್ಟು ಸರ್ಟಿಫಿಕೇಷನ್ ಇಸ್ಕೊತಿದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಮೇಘರಾಜ್ ಅಂತ, ನಾನು ಬಿಜಾಪುರ ಡಿಸ್ಟಿಕ್ಲಿಂದ ಬಂದಿರೋದು. ನಾನು ಇದು ಎವಲ್ವ್ಸ್ ಗ್ರೂಪ್ ಅನ್ನೋದು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಬಂದಿದ್ದೆ. ನಾನು ಇಲ್ಲಿ ಎಲ್ಲ ಥರನೂ ಬೇಸಿಕ್ ಹೇಳ್ಕೊಡ್ತಾರೆ, ಬೇಸಿಕ್ಲಿಂತ ಮತ್ತು ಕನ್ನಡದಲ್ಲಿ ಹೇಳ್ಕೊಡ್ತಾರೆ. ಬರ್ತ್ಡೇದಾಗಲಿ, ಡೆಕೋರದಾಗಲಿ ಎಲ್ಲ A to Z ಎಲ್ಲ ಥರನೂ ಹೇಳ್ಕೊಡ್ತಾರೆ. ನಾನು ಇವಾಗ ಎಲ್ಲ ಥರನೂ ಕಲಿತು ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ನಾನು ಒಂದು ಮಾಡ್ತೀನಿ ಅನ್ನೋದು ನನಗೊಂದು ಧೈರ್ಯ ಬಂದಿದೆ. ಹಾಗಾಗಿ ಎಲ್ಲ ಥರನೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಸರ್ ನನ್ನ ಹೆಸರು ರವಿ, ಮೈಸೂರಿಂದ ಬಂದಿರೋದು. ಇವಾಲ್ಸ್ ಗ್ರೂಪ್ಗೆ ಜಾಯ್ನ್ ಆಗೋಕ್ಕೆ ಕಾರಣ ನನ್ನ ವೈಫು ಇನ್ಸ್ಟಾಗ್ರಾಮಲ್ಲಿ ನೋಡಿ ಇವಾಲ್ಸ್ ಗ್ರೂಪ್ಗೆ ಜಾಯ್ನ್ ಆಗಬೇಕಂತ ಜಾಯ್ನ್ ಆಗಿದ್ದೀನಿ. ಎಲ್ಲ ಥರ ಬೇಸಿಕ್ ಬೆಲೂನ್ ಡೆಕೋರೇಷನ್, ಫ್ಲವರ್ ಡೆಕೋರೇಷನ್ ಎಲ್ಲ ಕ್ಲೀನಾಗಿ ಹೇಳ್ಕೊಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ಸೇರ್ಬೇಕಾದ್ರೆ ನಾನು ಮಾಡ್ತೀವ ಅಂತ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಇಲ್ಲಿ ಬಂದಮೇಲೆ ಎಲ್ಲ ಥರ ಬಲೂನ್ ಡೆಕೋರೇಷನ್, ಫ್ಲವರ್ ಡೆಕೋರೇಷನ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಹೆಚ್ಚಾಗಿ. ಸರ್ ಇಲ್ಲಿ ಟೀಚಿಂಗ್ ತುಂಬ ಚೆನ್ನಾಗಿದೆ. ಇಂಗ್ಲೀಷಲ್ಲಿ ಹೇಳ್ಕೊಡ್ತಾರೆ, ಕನ್ನಡದಲ್ಲೂ ಹೇಳ್ಕೊಡ್ತಾರೆ. ನಾವೇನು ಡೌಟ್ ಕೇಳಿದ್ರು ಕ್ಲಿಯರ್ ಮಾಡ್ತಾರೆ ಸರ್. ಅಲ್ಲೇ ಪ್ರಾಕ್ಟಿಕಲ್ ಅಂತೂ ಮಾತಾಡೋಂಗೆ ಇಲ್ಲ. ನಂಬರ್ 1 ಕ್ಲಾಸಲ್ಲಿ. ಬೇರೆ ಇನ್ಸ್ಟಿಟ್ಯೂಟ್ಗೆ ಹೋಗಿ ನಾನು ರಿಟರ್ನ್ ಬಂದಿದ್ದೀನಿ ಇಲ್ಲಿಗೆ. ಬಟ್ ಬೇರೆ ಕಡೆ ಡೇಟಾಬೇಸ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ 50 ಮೆಂಬರ್ಸ್ದು ಡೇಟಾಬೇಸ್ ಕೊಟ್ಟು ಅಕಸ್ಮಾತ್ ನಾವು ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ನಮಗೇನಾದ್ರು ಡೌಟ್ ಇದ್ದರೆ ಎನಿ ಟೈಮ್ ಕಾಲ್ ಮಾಡಿ ನಿಮ್ಗೇನು ಬೇಕೋ ಅದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಇದರಿಂದ ತುಂಬ ಹೆಲ್ಪ್ ಆಗಿದೆ. ಥ್ಯಾಂಕ್ಸ್ ಟು ಇವಾಲ್ಸ್ ಗ್ರೂಪ್. ಸೊ ಎಷ್ಟೋ ಜನಕ್ಕೆ ಆ್ಯಕ್ಚುಲಿ ತುಂಬ ಡೌಟ್ಸ್ ಕಾಲ್ ಮಾಡಿದಾಗೆಲ್ಲ ಕೇಳ್ತಿದ್ದೀರಾ. ಬಟ್ ಎಲ್ಲ ಡೌಟ್ಸು ನನಗೆ ಏನು ಬಂದಿದೆ ಅದನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕೆಲವೊಂದು ಡೌಟ್ಸ್ನ ಕ್ಲಿಯರ್ ಮಾಡಬೇಕು ಅಂತಲೇ ಇವತ್ತು ಈ ವಿಡಿಯೋ ಮಾಡಿಸಿದ್ದು. ಸೊ ಫಸ್ಟು ತುಂಬ ಜನ ಕೇಳಿದ್ದು ಬಂದು ಪ್ರೈಸಿಂಗು. ಸೊ ಈ ಬ್ಯಾಚ್ ನೆಕ್ಸ್ಟ್ ಮಂಡೇವರೆಗೂ ಏನು ಟೈಮಿಂಗ್ಸ್ ಇದೆಯಲ್ಲ, ಸೊ ಇನ್ನು ಆ್ಯಕ್ಚುಲಿ 3 ಸೀಟ್ಸ್ ಮಾತ್ರ ಅವೈಲೇಬಲ್ ಇದೆ. ಸೊ ಆ 3 ಸೀಟ್ಸ್ಗೆ ಯಾರು ಜಾಯ್ನ್ ಆಗ್ತಿದ್ದೀರಾ ಆ್ಯಂಡ್ ನೆಕ್ಸ್ಟ್ ಬ್ಯಾಚು ಸೊ ಜುಲೈ 1 ಸ್ಟಾರ್ಟ್ ಆಗ್ತಾಯಿದೆ ಮಂಡೆಯಿಂದ. ಸೊ ಆ ಬ್ಯಾಚಿಗೆ ಸ್ಟಾರ್ಟ್ ಆಗ್ತಿರೋರಿಗೆ, ಅದರಲ್ಲೂ ಎಸ್ಪೆಷಲಿ ಫಸ್ಟ್ 10 ಲೀಡ್ಸಿಗೆ ಮಾತ್ರ. ಸೊ ಇಷ್ಟು ಜನಕ್ಕೆ ಮಾತ್ರ ನಾವು ಈ 35,000 ಆಫರ್ ಕೊಡ್ತಿರೋದು. ಆಬ್ವಿಯಸ್ಲಿ ಅದ್ರ ನೆಕ್ಸ್ಟು ಪ್ರೈಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಡ್ಯೂ ಟು
ಇನ್ಕ್ರೀಸ್ ಇನ್ ಫ್ಲವರ್ ರೇಟ್ಸ್ ಇರ್ಬೋದು, ನಾವು ಕೊಡ್ತಿರೋ ಸರ್ಟಿಫಿಕೇಟ್ಸ್ ಇರ್ಬೋದು. ಆ್ಯಸ್ ಐ ಪ್ರಾಮಿಸ್ಡ್ 2 ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಿದ್ದೀವಿ. ಒಂದು ಇಸ್ ಗೌರ್ಮೆಂಟ್ ರಿಜಿಸ್ಟರ್ಡು, ಇನ್ನೊಂದು ISO ರಿಜಿಸ್ಟರ್ಡ್ ಸರ್ಟಿಫಿಕೇಟು. ಅದು ಫ್ಯೂಚರಲ್ಲಿ ತುಂಬ ಯೂಸ್ಫುಲ್ ಆಗಿರುತ್ತೆ ಆ್ಯಕ್ಚುಲಿ. ಲೈಕ್ ಏನು ಅಂತಂದರೆ ಫರ್ದರ್ ನೀವು ಕ್ಲೈಂಟ್ಸ್ ಹತ್ರ ಮಾತಾಡಬೇಕಾದ್ರೆ ಆಮೇಲೆ ಸರ್ಟಿಫೈಡ್ ಇವೆಂಟ್ ಪ್ಲಾನರ್ ಅಂತಂದ್ರೆ ನಿಮ್ಮನ್ನು ನೋಡೋ ರೀತಿಯೇ ಇರ್ಬೋದು, ಅಥವಾ ನಿಮ್ಮ ಜೊತೆ ನಿಮಗೆ ಕೊಡುವ ಬಿಸ್ನೆಸ್ಸೇ ಇರ್ಬೋದು, ಅದನ್ನು ನಿಮ್ಮನ್ನು ನೆಕ್ಸ್ಟ್ ಲೆವೆಲಲ್ಲಿ ಟ್ರೀಟ್ ಮಾಡ್ತಾರೆ. ಸೊ ಆ ಥರ ಎಲ್ಲ ಯೂಸ್ಫುಲ್ ಆಗೋದಕ್ಕೆ 2 ಸರ್ಟಿಫಿಕೇಟ್ನ ಕೊಡ್ತಾ ಇದ್ದೀವಿ. ಆಲ್ಸೋ ನಾವೇ ಬರೆದಿರುವ ಬುಕ್ಕು ವಿತ್ 50 ವೆಂಡರ್ ಡೇಟಾಬೇಸ್, 50+ ಕಾಂಟ್ಯಾಕ್ಟ್ಸ್ ಇದೆ ಆ್ಯಕ್ಚುಲಿ. ಸೊ ಸೆಂಟರಲ್ಲಿ ನಾವು ಥಿಯರಿ ಕ್ಲಾಸ್ ಮಾಡ್ತಿರ್ಬೇಕಾದ್ರೂ ಕೂಡ ಲೈಕ್ ಒಂದು 3 to 4 ವೆಂಡರ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಬಿಟ್ಟಿದ್ದೀವಿ ಆಲ್ರೆಡಿ. ಸೊ ಅದನ್ನು ಬಿಟ್ಟು ಇನ್ನು 50 ವೆಂಡರ್ ಡೇಟಾಬೇಸ್ ಇದೆ ಆಲ್ರೆಡಿ. ಸೊ ಈ 50 ಮೆಂಬರ್ಸ್ ಏನಿದಾರಲ್ಲ, ನಮ್ಮ ಒಂದು ಇವೆಂಟ್ ಫೀಲ್ಡ್ಗೆ ಸೊ ಮೇಯ್ನ್ ರೋಲ್ನ ಪ್ಲೇ ಮಾಡುವಂಥ ವೆಂಡರ್ಸು. ಸೊ ಇವರು ನಮ್ಮ ಒಂದು 8 years ಆಫ್ ಎಕ್ಸ್ಪೀರಿಯನ್ಸಲ್ಲಿ ನಮ್ಮ ಜೊತೆ ವರ್ಕ್ ಮಾಡಿ ನಾವು ಎಷ್ಟೋ ಜನ ವೆಂಡರ್ಸ್ ಬಂದರು. ಸೊ ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿರೋ ಒಂದು ವೆಂಡರ್ಸು. ಸೊ ನಮಗೆ ಪರ್ಮನೆಂಟಾಗಿ ವರ್ಕ್ ಮಾಡ್ತಿರೋರು ಆ್ಯಂಡ್ ನಮಗೇನು ಪ್ರೈಸಿಂಗ್ ಕೊಡ್ತಾರಲ್ಲ, ನಮ್ಮ ಸ್ಟೂಡೆಂಟ್ಸು ಕೂಡ ಅದೇ ಪ್ರೈಸಿಂಗ್ ಕೂಡ ಕೊಡ್ತಿದ್ದಾರೆ. ಸೊ ಇದೊಂದು ಕ್ಲಾರಿಫಿಕೇಷನ್. ಆ್ಯಂಡ್ ಇನ್ನೊಂದು ಕ್ಲಾರಿಫಿಕೇಷನ್ ಕೇಳಿದ್ರು ಎಷ್ಟೋ ಜನ, ಸರ್ ಇದು ಹೊಸಕೋಟೆನಲ್ಲಿ ಮಾಡ್ತಿದ್ದೀರಾ ರಾಮಮೂರ್ತಿ ನಗರಲ್ಲಿ? ಮತ್ತು ಕಾಲ್ ಮಾಡಿದವರೆಲ್ಲ ಆ್ಯಕ್ಚುಲಿ ಡೌಟ್ ಕೇಳ್ತಿದ್ದಾರೆ. ಸೊ ಹೇಳ್ತೀನಿ. ಸೊ ನನ್ನ ಹುಟ್ಟೂರು ಬಂದು ಆ್ಯಕ್ಚುಲಿ ಹೊಸಕೋಟೆ. ಸೊ ನಾನಿರೋದು ಹೊಸಕೋಟೆನಲ್ಲೇ. ನಮ್ಮ ಏರಿಯಾನಲ್ಲಿ ನಾನೊಂದು ಹೆಸರು ಮಾಡಬೇಕು ಆ್ಯಂಡ್ ನಮ್ಮ ಹೊಸಕೋಟೆಯಲ್ಲಿರುವ ಜನತೆಗೆ, ಹೊಸಕೋಟೆ ಸುತ್ತಮುತ್ತ ಇರುವ ಜನತೆಗೆ ಒಂದು ಇವೆಂಟ್ದು ಒಂದು ಒಳ್ಳೆ ಸರ್ವಿಸ್ನ ಕೊಡಬೇಕು ಅಂತ ಆ್ಯಕ್ಚುಲಿ ನನ್ನ ಕಂಪ್ನಿ ಸ್ಥಾಪನೆ ಮಾಡಿದ್ದು ಹೊಸಕೋಟೆನಲ್ಲಿ. ಫಸ್ಟ್ ಸ್ಥಾಪನೆ ಆಗಿದ್ದು ಹೊಸಕೋಟೆನಲ್ಲಿ. ಸೊ ದಿಸ್ ಈಸ್ ಅವರ್ ಫಸ್ಟ್ ಬ್ರ್ಯಾಂಚ್. ಆ್ಯಂಡ್ ಇಲ್ಲಿ ಮೇಯ್ನಾಗಿ ನಡೀತಿರೋದು ಇನ್ಸ್ಟಿಟ್ಯೂಷನ್ನು. ಸೊ ರಾಮಮೂರ್ತಿ ನಗರಲ್ಲಿ ಮೇಯ್ನಾಗಿ ನಡೀತಿರೋದು ಇನ್ಸ್ಟಿಟ್ಯೂಷನ್. ಬಿಕಾಸ್ ಎಷ್ಟೋ ಜನಕ್ಕೆ ಪಾಪ ಟ್ರಾವೆಲಿಂಗ್ ಸ್ವಲ್ಪ ಕಷ್ಟ ಆಗ್ತಿದೆ ಅನ್ನೋದಕ್ಕೋಸ್ಕರ ನಾನು ರಾಮಮೂರ್ತಿ ನಗರಲ್ಲಿ ಫಸ್ಟ್ ಇನ್ಸ್ಟಿಟ್ಯೂಷನ್ಗೋಸ್ಕರ ಫಸ್ಟ್ ಬ್ರಾಂಚ್ನ ಮಾಡಿದ್ದೀವಿ. ಆ್ಯಂಡ್ ಹೊಸಕೋಟೆ ಅಲ್ಲಿ ಬಂದು ನಮ್ಮದು ಮೇಯ್ನ್ ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ನಡೀತಿರೋದು ಹೊಸಕೋಟೆನಲ್ಲೇ. ಸೊ ಅಲ್ಲೇ ನಂದು ಗೋಡೌನ್ ಕೂಡ ಇರೋದು. ಇದು ಕ್ಲಾರಿಫಿಕೇಷನ್ಗೋಸ್ಕರ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ರಾಮಮೂರ್ತಿ ನಗರಲ್ಲಿ ನಮ್ಮದು ಇನ್ಸ್ಟಿಟ್ಯೂಷನ್ ಇರೋದು. ಸೊ ಇದೊಂದು ಡೌಟು. ಆ್ಯಂಡ್ ಸೊ ಇಷ್ಟೇ ಎಲ್ಲ ಡೌಟ್ಸ್ನ. ಎಷ್ಟು ದಿನ ಕೋರ್ಸ್? ಎಸ್. ಆ್ಯಂಡ್ ಇದು ಕೋರ್ಸ್ದು ಡ್ಯೂರೇಷನ್ ಏನು ಅಂತ ಕೇಳ್ತಿದ್ದೀರಾ? ಎಸ್. ಸೊ ಕೋರ್ಸ್ ಡ್ಯೂರೇಷನ್ ನಿಮಗೆ 1 month ಕೋರ್ಸ್ ಆಗಿರುತ್ತೆ. ಸೊ ಇದು 1 month ಕೋರ್ಸಲ್ಲಿ ನಿಮಗೆ 5 days ಇನ್ ಎ ವೀಕ್, ಅಂದರೆ ಮಂಡೇ ಟು ಫ್ರೈಡೆ 5 days ಇನ್ ಎ ವೀಕ್ 11 to 3 PM ನಿಮಗೆ ಕ್ಲಾಸಸ್ ಇರುತ್ತೆ. ಥಿಯರಿ ಕ್ಲಾಸಸ್ ನಿಮಗೆ 3 PM ಆಗೋಗುತ್ತೆ. ಬಟ್ ಪ್ರಾಕ್ಟಿಕಲ್ಸ್ ಅಂತ ಬಂದಾಗ ಸೊ ನಿಮ್ಮ ಕಡೆಯಿಂದ ಔಟ್ಪುಟ್ಟು ನನಗೆ ಪರ್ಫೆಕ್ಟಾಗಿ ಬರೋವರೆಗೂ ನಾನು ಬಿಡೋದಿಲ್ಲ. ಸೊ ಔಟ್ಪುಟ್ಟು ಪ್ರಾಕ್ಟಿಕಲ್ಸ್ ಟೈಮಲ್ಲಿ ನಿಮಗೆ ಸ್ವಲ್ಪ ಡಿಲೇ ಆಗುತ್ತೆ, ಟೈಮಿಂಗ್ಸ್, ಮನೆಗೆ ಹೋಗೋ ಟೈಮಿಂಗ್ಸು. ಸೊ ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಸೊ ಇದು 1 month ಡ್ಯೂರೇಷನ್ ಕೋರ್ಸ್ ಇರುತ್ತೆ. ಸೊ 1 month ಕೋರ್ಸ್ ಕಂಪ್ಲೀಷನ್ ಆದಮೇಲೆ ನಿಮಗೆ ಸರ್ಟಿಫಿಕೇಟ್ಸು, ಸೊ ಡೇಟಾಬೇಸು ಪ್ರತಿಯೊಂದು ಕೊಡ್ತೀವಿ. ಸೊ 1 monthಲ್ಲಿ ನೀವು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಿಮಗೆ ಏನೇನು ನಾಲೆಜ್ ಬೇಕು ಆ ಕಂಪ್ಲೀಟ್ ನಾಲೆಜ್ನ ನಾವೇ ಆ್ಯಸ್ ಎ ಮೆಂಟರ್, ಎಕ್ಸ್ಪೀರಿಯನ್ಸ್ ಪರ್ಸನ್ ಇಲ್ಲಿ ಮೆಂಟರ್ ಆಗಿ ನಿಂತ್ಕೊಂಡು ನಿಮಗೆ ಪ್ರತಿಯೊಂದನ್ನು ಡೀಟೇಲಿಂಗ್ ಆಗಿ ನಿಮಗೆ ಒಂದು ಈ ಕೋರ್ಸ್ನ ಹೇಳ್ಕೊಡ್ತಾ ಇದ್ದೀವಿ. 27th ಮೇಯಿಂದ ಈ ಮೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ಮೇ-ಜೂನ್ ಬ್ಯಾಚು. ಸೊ ಅದಾದಮೇಲೆ ಅದರ ನೆಕ್ಸ್ಟ್ ಬ್ಯಾಚ್ ಬಂದು ಜುಲೈ 1st ಇದೆ. ಸೊ ಆಲ್ರೆಡಿ 5 ಎನ್ರೋಲ್ಮೆಂಟ್ಸ್ ಆಗೋಗಿದೆ ಅದರಲ್ಲೂ ಕೂಡ. ಬಿಕಾಸ್ ಯಾಕೆ ಅಂತಂದರೆ ಈಗ ಸ್ವಲ್ಪ ಅಕೌಂಟ್ ಕ್ಲೋಸಿಂಗು ಸೊ ಅದೆಲ್ಲ ಕಂಪ್ನೀಸಲ್ಲಿ ಇರೋದ್ರಿಂದ, ಸೊ ಕಂಪ್ನಿ ವರ್ಕ್ ತುಂಬ ಇರೋದ್ರಿಂದ ಸೊ ಏನು ಮಾಡ್ತಿದ್ದಾರೆ, ಆಲ್ರೆಡಿ ನೆಕ್ಸ್ಟ್ ಬ್ಯಾಚ್ಗೆ ಅಡ್ಮಿಷನ್ಸ್ ಆಗೋಗಿದ್ದಾರೆ. ಸೊ ನೆಕ್ಸ್ಟ್ ಬ್ಯಾಚ್ದು ಅಡ್ಮಿಷನ್ ಆಲ್ರೆಡಿ ನಾವು ಓಪನ್ ಮಾಡಿಬಿಟ್ಟಿದ್ದೀವಿ. ಸೊ ಯಾರ್ಯಾರಿಗೆ ಎನ್ರೋಲ್ ಆಗಬೇಕಾಗಿದೆ ಸೊ ಬೇಗ ಎನ್ರೋಲ್ ಆಗಿ. ಆ್ಯಂಡ್ ಇಲ್ಲಿ ತುಂಬ ಜನ ಕೇಳಿದ್ರು 35,000 ಒನ್ ಶಾಟ್ ಪೇಮೆಂಟ್ ಮಾಡಬೇಕಾ ಅಂತ ಅಂದ್ಬಿಟ್ಟು. ನೋ. ಸೊ ನಿಮ್ಮ ಸೀಟ್ ರಿಜಿಸ್ಟರ್ ಮಾಡೋದಕ್ಕೆ 5,000 rupees ಪೇ ಮಾಡಬೇಕಾಗತ್ತೆ. ಆ್ಯಂಡ್ ರಿಮೈನಿಂಗ್ 15,000 ನೀವು ಏನು ಮಾಡಬೇಕಾಗುತ್ತೆ, ಕ್ಲಾಸ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಪೇ ಮಾಡಬೇಕಾಗುತ್ತೆ. ಇನ್ ಬ್ಯಾಲೆನ್ಸ್ 15,000 ಏನಿರುತ್ತಲ್ಲ, ಈ ಫ್ಲವರ್ ಡೆಕರ್ ಅನ್ನೋದು ನಮ್ಮದು ಚಾಪ್ಟರಲ್ಲಿ ಇರ್ತಕ್ಕಂಥ ಲಾಸ್ಟ್ ಚಾಪ್ಟರ್. ಸೊ ಈ ಫ್ಲವರ್ ಡೆಕರ್ ಆಗ್ತಿದ್ದಾಗ ಇನ್ ಬಿಟ್ವೀನಲ್ಲಿ ನೀವು ಕ್ಲಿಯರ್ ಮಾಡಿಕೊಂಡ್ರೆ ಸೊ ನಾನು ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಬೇಗ ಸರ್ಟಿಫಿಕೇಷನ್ ಕೂಡ ನಾನು ನಿಮಗೆ ಕೋರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ನಾನು ಸರ್ಟಿಫಿಕೇಷನ್ ಡೇ ಕೂಡ ಮಾಡಿ ನಿಮಗೆ ಸರ್ಟಿಫಿಕೇಟ್ಸ್ನ ಕೊಟ್ಕೊಡ್ಬೋದು. ಸೊ ಇಲ್ಲಿ ಪಾರ್ಟ್ ಪೇಮೆಂಟ್ ಇರುತ್ತೆ, ಒನ್ ಶಾಟ್ ಪೇಮೆಂಟ್ ಅಂತೂ ಇರೋದೇ ಇಲ್ಲ. ಸೊ ಯಾರನ್ನ ನಾನು ಒನ್ ಶಾಟ್ ಪೇಮೆಂಟ್ ಮಾಡ್ತೀನಿ ಅನ್ನೋರು ಕೂಡ ಮಾಡ್ಬೋದು. ಆ್ಯಂಡ್ ತುಂಬ ದೂರದಿಂದ ಬರ್ತಿರೋರಿಗೆ ನಿಯರ್ ಬೈ PGsಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಯಾಕೆ ಅಂದರೆ PGs ಏನಾಗ್ತಿದೆ, ಸೊ 10th 10th ಪೇಮೆಂಟ್ಸ್ನ ಮಾಡ್ಕೋತಿದ್ದಾರೆ. ಸೊ ನಮ್ಮದು ಬಿಟ್ವೀನಲ್ಲಿ ಕೋರ್ಸ್ ಸ್ಟಾರ್ಟ್ ಆಗೋದ್ರಿಂದ ಸೊ ಅವ್ರಿಗೆ 1 month ಪೇ ಮಾಡಿಕೊಂಡ್ರೆ ನಮ್ಮ ಕೋರ್ಸ್ ಕಂಪ್ಲೀಟ್ ಆಗೋವರೆಗೂ ಸೊ PGನಲ್ಲಿ ನೀವು ಆರಾಮ್ಸೆ ಉಳ್ಕೋಬೋದು. ಸೊ ನೆಕ್ಸ್ಟ್ ರೋಡಲ್ಲೇ ಇರುತ್ತೆ, ವಾಕಬಲ್ ಡಿಸ್ಟೆನ್ಸಲ್ಲಿರುತ್ತೆ. ಮೆಟ್ರೋ ಸ್ಟೇಷನ್ ಕೂಡ ತುಂಬ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಆ್ಯಂಡ್ ನಮ್ಮದು ಒಂದು ಹೃದಯ ಭಾಗ, ಬೆಂಗಳೂರಿನ ಹೃದಯ ಭಾಗ ಆಗಿರುವ ರಾಮಮೂರ್ತಿ ನಗರಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ರನ್ ಆಗ್ತಿದೆ. ಇನ್ನೂ ಏನಾನ ಡೀಟೇಲ್ಸ್ ಕ್ಲಾರಿಫಿಕೇಷನ್ಸ್ ಬೇಕು ಅಂತಂದರೆ ನಮ್ಮ ಆಫೀಸ್ನ ವಿಸಿಟ್ ಮಾಡಿ, ಇನ್ಸ್ಟಿಟ್ಯೂಷನ್ ಟೂರ್ ಮಾಡಿ. ಆ್ಯಂಡ್ ಕೌನ್ಸ್ಲಿಂಗ್, ಫ್ರೀ ಕೌನ್ಸ್ಲಿಂಗ್ ಕೂಡ ಇರುತ್ತೆ, ಫ್ರೀ ಕೌನ್ಸ್ಲಿಂಗ್ ಅಟೆಂಡ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಕಾಲಲ್ಲೇ ಏನಾದ್ರು ಡೀಟೇಲ್ಸ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರುವ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಏನು ಡೀಟೇಲ್ಸ್ ಬೇಕಾಗಿದೆ ಪ್ರತಿಯೊಂದೂ ಕಾಲಲ್ಲೂ ಎಕ್ಸ್ಪ್ಲೈನ್ ಮಾಡ್ತೀವಿ. ಆಲ್ಸೋ ನಮ್ದೇನು ಡಾಕ್ಯುಮೆಂಟ್ ಇದೆ ಅದನ್ನು
ವಾಟ್ಸಪ್ಪಲ್ಲಿ ಕೂಡ ನಾವು ಶೇರ್ ಮಾಡಿಕೊಡ್ತೀವಿ. ಸೊ ನಿಮಗೆ ಎಲ್ಲ ಕ್ಲಾರಿಫಿಕೇಷನ್ಸ್ ನಾವು ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಕರ್ನಾಟಕ ಜನತೆಗೆ ಇಷ್ಟು ನಮಗೆ ಪ್ರೋತ್ಸಾಹ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್.